ಹಾಯ್, KCET ಅಡ್ಮಿಟ್ ಕಾರ್ಡನ್ನು ಕೆದವರು ರಿಲೀಸ್ ಮಾಡಿದ್ದಾರೆ. ಈ ಹಿಂದೆ ನಮ್ಮ ಕೆದವರು ಏಪ್ರಿಲ್ 7ನೇ ತಾರೀಕಿಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು. ಬಟ್ ಏಪ್ರಿಲ್ 3 ಇವತ್ತು ಅಂದರೆ ಬಹಳ ಮೊದಲೇ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. ಈಗ ಆ ಅಡ್ಮಿಟ್ ಕಾರ್ಡ್ ಏನಿದೆ ಅದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಡೀಟೇಲ್ಸ್, ನಂತರ ಮುಂದೆ ಆ ಡೀಟೇಲ್ಸ್ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅವುಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಮೊದಲಾಗಿ ಈಗಾಗಲೇ ಹೇಳಿದೆ, ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದರೆ ನೀವು ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಆ ವೆಬ್ಸೈಟನ್ನು ವಿಸಿಟ್ ಮಾಡಿದರೆ ಅಲ್ಲಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ ಅದರ ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರಿನ ಮೊದಲ 5 ಲೆಟರ್ಸ್, ಅಂದರೆ ಡೇಟ್ ಆಫ್ ಬರ್ತ್, ಈ ರೀತಿ ಕೆಲವು ಡೀಟೇಲ್ಸನ್ನು ಎಂಟರ್ ಮಾಡಿ ಲಾಗಿನ್ ಆದರೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು PDF ಫಾರ್ಮಲ್ಲಿ ಇರುತ್ತೆ. ಅದರ ಪ್ರಿಂಟೌಟನ್ನು ತೆಗೆದುಕೊಳ್ಬೇಕು. ಆ ಪ್ರಿಂಟೌಟನ್ನು ಏನು ತೆಗೆದುಕೊಳ್ತೀರಾ ಅದನ್ನು ನೀವು ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ, KCET ಎಕ್ಸಾಮ್ನ ಬರೆಯೋದಕ್ಕೆ. ಸರಿನಾ? ನಂತರ ಅದೇ ಈಗ ಅಡ್ಮಿಟ್ ಕಾರ್ಡ್ನ ಕಲರ್ ಪ್ರಿಂಟ್ ಬೇಕಾಗತ್ತೆ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಅಂತ ತೆಗೆದುಕೊಳ್ಬೇಕಾ, ಈ ರೀತಿ ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ ಕಲರ್ ಪ್ರಿಂಟ್ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಯಾವುದಾದ್ರೂ ನಡೆಯುತ್ತೆ. ಬಟ್ ನಾನು ಸಜೆಷನ್ನ ಕೊಡೋದಾದರೆ ಕಲರ್ ಪ್ರಿಂಟನ್ನು ತೆಗೆದುಕೊಳ್ಳಿ. ಒಂದು 10 ರೂಪಾಯಿಗೆ ಕಲರ್ ಪ್ರಿಂಟನ್ನು ತೆಗೆದುಕೊಡ್ತಾರೆ ಸೈಬರ್ಗಳಲ್ಲಿ. ಸೊ ಆ ಕಲರ್ ಪ್ರಿಂಟನ್ನು ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಡೀಟೇಲ್ಸ್ ಕರೆಕ್ಟಾಗಿ ಕಾಣುತ್ತೆ, ಅಂದರೆ ನಿಮ್ಮ ಫೇಸ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕಲರ್ ಪ್ರಿಂಟ್ ಏನಿದೆ ಅದನ್ನೇ ಹೆಚ್ಚಿನದಾಗಿ ಪ್ರಿಫರ್ ಮಾಡಿ. ನಂತರ ಮುಂದಿನ ವಿಷಯ, ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಸೆಂಟರ್ ಯಾವಾಗ ಸಿಗುತ್ತೆ, ಯಾವಾಗ ಗೊತ್ತಾಗುತ್ತೆ ಅಂತ ಕೇಳ್ತಾಯಿದ್ರು. ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ಈ ಒಂದು KCET ಅಡ್ಮಿಟ್ ಕಾರ್ಡ್ ಮೇಲೆ ಕೊಟ್ಟಿರ್ತಾರೆ. ಅಂದರೆ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೀವು KCET ಎಕ್ಸಾಮನ್ನು ಬರೀಬೇಕು ಅಂತ. ಅದ ನಂತರ ಅಲ್ಲಿ CET ನಂಬರ್ ಅಂತಿದೆ. ಮೊದಲಿಗೆ ನಿಮ್ಗೆ ಕಾಣೋದೆ CET ನಂಬರ್ ಅಂತ. CET ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ KCET ಎಕ್ಸಾಮ್ ಬರೀತೀರಾ, ಅದಕ್ಕೂ ಕೂಡ ಆ CET ನಂಬರ್ ಬೇಕು. ಅದ್ರ ಜೊತೆಗೇ ನಿಮ್ಮ ಕೌನ್ಸಿಲಿಂಗ್ ಏನಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಬೇಕಾಗುತ್ತೆ. ನಂತರ ಯಾವುದೊಂದು ಕೋರ್ಸ್ಗೆ ನಿಮ್ಮ ಅಡ್ಮಿಷನ್ ಆಯಿತು ಅಂತ ಅಂದ್ಕೊಳ್ಳಿ, ಅದ್ರ ನಂತರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೂ ಕೂಡ CET ನಂಬರ್ ಅಂತ ಕೇಳುತ್ತೆ. ಸೊ ಆವಾಗ ಈ ಒಂದು ನಂಬರ್ ಏನು ಕೊಟ್ಟಿರ್ತಾರೆ CET ನಂಬರ್ ಅಂತ, ಅದನ್ನು ಎಂಟ್ರಿ ಮಾಡೋದಿರುತ್ತೆ. ಸೊ ಈ ಹಾಲ್ ಟಿಕೆಟ್ ಮೇಲೆ ಇರುವಂಥ ಡೀಟೇಲ್ಸ್ ತುಂಬ ಇಂಪಾರ್ಟೆಂಟ್. ಕರೆಕ್ಟಾಗಿ ಈ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡನ್ನು ಎಕ್ಸಾಮ್ ಆದ ನಂತರ ಕೂಡ ಸೇಫಾಗಿ ಇಟ್ಕೊಂಡ್ರಿ ಅಡ್ಮಿಟ್ ಕಾರ್ಡನ್ನು. ಅದನಂತರ ಈ ಅಡ್ಮಿಟ್ ಕಾರ್ಡಿಂದ ಅದ್ರ ಮೇಲೆ 4 ವಿಷಯದ ಹೆಸರನ್ನು ಕೊಟ್ಟಿರ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯದ ಹೆಸರನ್ನು ಕೊಟ್ಟಿರ್ತಾರೆ. ಈಗ ಕೆಲವು ವಿದ್ಯಾರ್ಥಿಗಳು ಕೇವಲ ಎಂಜಿನಿಯರಿಂಗ್ ಮಾಡಬೇಕು ಅಂತಿದ್ದಾರೆ. ಸೊ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ 3 ವಿಷಯದ ಎಕ್ಸಾಮನ್ನು ಅಟೆಂಡ್ ಆದರೆ ಆಯಿತು. ಬಯಾಲಜಿ ಎಕ್ಸಾಮನ್ನು ಅಟೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಕೇವಲ ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದರೆ. ಸೊ ನೀವು ಯಾವ ಕೋರ್ಸನ್ನು ಮಾಡಬೇಕು ಅಂತಿದ್ದೀರಾ ಅದರ ಆಧಾರದ ಮೇಲೆ PCM, PCB ಅಥವಾ PCMB 4 ವಿಷಯದ ಎಕ್ಸಾಮನ್ನು ಬರಿಬಹುದು. ಈಗ ಯಾವ ವಿದ್ಯಾರ್ಥಿಗಳು BSc ಅಗ್ರಿಕಲ್ಚರ್, ಅದ ನಂತರ ಫಾರೆಸ್ಟ್ರಿ ಈ ರೀತಿ ಕೋರ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ, ಅವರು PCMB 4 ವಿಷಯದ ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಗಮನದಲ್ಲಿರಿ, ಸರಿನಾ? ಅದಂತರ ಈಗ ಮತ್ತೆ ಯಾವುದಾದ್ರು ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಅಂತ ತೆಗೆದುಕೊಂಡಿದ್ದೇನೆ, ನಾನೀಗ ಬಯಾಲಜಿ ಎಕ್ಸಾಮ್ ಬರೀಬೇಕಾ? ಇಲ್ಲ, ಸರಿನಾ? ಅಂದರೆ 4 ವಿಷಯದ ಹೆಸರನ್ನು ಕೊಟ್ಟಿರ್ತಾರೆ. ಬಟ್ ನೀವು ಮುಂದೆ ಯಾವ ಕೋರ್ಸನ್ನು ಮಾಡಬೇಕು ಅಂತಿದ್ರೋ ಅದರ ಆಧಾರದ ಮೇಲೆ, ಅದು ಹೇಳಿದ್ನಲ್ವಾ, PCM, PCB ಅಥವಾ PCMB 4 ವಿಷಯದ ಎಕ್ಸಾಮನ್ನು ಬರೀಬಹುದು. ನಂತರ ಇದಿಷ್ಟು ಡೀಟೇಲ್ಸ್ ಆಗಿತ್ತು. ಅಡ್ಮಿಟ್ ಕಾರ್ಡ್ ಬಗ್ಗೆ ಬೇರೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಯಾವುದಾದ್ರು ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡುವಂತಹ ಲಿಂಕ್ ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಅದನ್ನು ಶೇರ್ ಮಾಡಿದ್ದೇವೆ. ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.